ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 6 ಗಂಟೆ ಆಗೈತೆ ನೋಡಿ. ಏಳರಾಗ ಪುಟ್ಟಕ್ಕರ ಮಮ್ಮಿ ಎದ್ದು ಗಿರ್ನಿ ಚಲೋ ಮಾಡ್ಯ. ಬಾಂಡೆ ತಿಕ್ಕೋರು ಬಾಂಡೆ ತಿಕ್ತಾರ. ನಾನು ಕೂಡ 5:15 ಎದ್ದು ಸ್ನೇಹಿತರೆ. ಈಗ 6ಕ್ಕೆ ಲಾಗ್ ಚಲೋ ಮಾಡೀನಿ. 5:15 ಎದ್ದು ಮತ್ತು ಅರ್ಧ ಬ್ಲೌಸ್ ಕಟ್ ಮಾಡಿ ನಾವು ತೋಳು ಕಟ್ ಮಾಡಬೇಕು. ಇದೊಂದು ಅರ್ಧ ಬ್ಲೌಸ್ ಕಟ್ ಮಾಡಿ ಇಷ್ಟು ಎತ್ತಿಡಬೇಕು. ನೀನು ಒಂದು ಕಟ್ ಮಾಡೀನಿ ಇವತ್ತು ಅಂದ್ರೆ ನೋಡಿ 2 ಬ್ಲೌಸ್ ಕಟ್ ಮಾಡಿ 2 ಟಿಚ್ ಮಾಡ್ಬೇಕು ಇವತ್ತು. ಎಷ್ಟಾಗುತ್ತೆ ಅಷ್ಟು ಹೊಲ್ಕೋಬೇಕ್ರಿ, ಟಿಚಿಂಗ್ ಮಾಡಬೇಕು. ಅವರಿಬ್ಬರು ಇನ್ನಾಗ ಎಬಿಸಿ ದೇವ್ರಿಗೆ ಕಳಿಸಿದೆ. ಅದಕ್ಕೆ ವಿಡಿಯೋ ಕಂಟಿನ್ಯೂ ಮಾಡಿರಾತು ಅಂತ ಚಲೋ ಮಾಡಿದೆ. ಆಂಜನೇಯಗೆ ಹೋದ್ರು ನೋಡಿ. ಅವರು ಎಬಿಸಿ ಕಳಿಸ್ಲಿಕ್ಕೆ ಹೋಗೋದಿಲ್ಲ ಸ್ನೇಹಿತರೆ. ಅವರು ಹೋಗೋದಿಲ್ಲ. ಅವರು ಅಡುಗೆ ಮನೆಯಾಗ ಬಂದು ದೇವರು ಬೀರಪ್ಪ ಮತ್ತು ಸಾಮಾಡಿ ಏನು ನೋಡಿ ಅಲ್ಲಿದೆಲ್ಲ ಇಟ್ಟಿಲ್ಲ ಮುಕ್ಕೊಂಬಿಟ್ಟಿವಿ. ಇವತ್ತು ಪಡ್ ಮಾಡ್ಬೇಕ್ರಿ. ಸುಮ್ಮ ಬೀರಪ್ಪ ಮತ್ತು ದರ್ಶನ ಮಾಡ್ಕೋರಿ ಎಲ್ಲರೂ. ಅಲ್ಲಿ ಲೈಟ್ ಇದ್ದೇ ಇರುತ್ತೆ ರೀ, ಅಷ್ಟೊಂದು ಕತ್ಲಾಗಲ್ಲ. ಮನೆಯಿಂದ ನೀರು ಬೈದ ನೀರು ತುಂಬಿನಿ. ಬರೀ ಅದೊಂದು ಅರ್ಧ ಬ್ಲೌಸ್ ಕಟ್ ಮಾಡಿ ಎತ್ತಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಪರ್ಸಾಲಿ ಅಡುಗೆ ಮನೆ ಅಂಗಳ ಕಸ ಎಲ್ಲ ಮಾಡ್ಬೇಕ್ರಿ. ಮಾಡಿ ಮತ್ತೆ ಸಿಗ್ತೀವಿ ಸ್ನೇಹಿತರೆ. ನೋಡ್ರಿ ಇಲ್ಲೇ ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಒಳ್ಯಾಕೆ ಬಂದೆ. ಶ್ರಾವಣ್ ಕುಮಾರ್ಗೆ ಬಡವಳೆ ಸುಲು ಕೊಟ್ಟು ಬಿಸಿನೀರು ಕುಡಿಸಿ ಮಲ್ಕೊಂಡು ನೋಡಿ. ಶ್ರಾವಣ ಒಳ್ಯಾಕೆ ಸರ ಮುಕ್ಕೋ ನಿಂತಿದ್ದೈತಿ. ಅವಾಗ ಎಲ್ಲ ಮನೆ ಕ್ಲೀನ್ ಆಗೈತೆ. ಶ್ರಾವಣಿ ನೀರು ಚೆಲ್ಲಿದ್ಲು, ಊಟ ವರ್ಷಿದ್ ನೋಡಿ. ನಾವು ಕೂಡ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ವಿ ಸ್ನೇಹಿತರೆ. ಶ್ರಾವಣಿನೂ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಲು, ಶ್ರಾವಣನೂ ಕುಡ್ದ. ಎಲ್ಲ ಕ್ಲೀನ್ ಆಗೈತೆ ನೋಡಿ. ಬಾಂಡೆ ತೊಗೊಂಡೋಗ ಹೊರ್ಯಾಕ ಬಾಂಡೆ ತಿಕ್ತೀನಿ. ಬಾಂಡೆ ಒಂದು ತಿಕ್ಬೇಕ್ರಿ. ಬರ್ರಿ ನೀರು ಒಲೆ ಹಚ್ಬೇಕಿನ ಅಂತೀನಿ ರೀ ನಾನು. ನೀರು ಒಲೆ ಹಚ್ಚಿ ಮತ್ತು ಶ್ರಾವಣ ನಿನ್ನೆ ಮತ್ತು ಕರ್ಕೊಂಡಾನ್ರಿ ಜಮ್ಕನ್ಯಾಗ ನೋಡಿ. ಬೆಳಕಾತ್ರಿ 7:30 ಯಾಕೆ ಬಂದು ಟೈಮ್ ಹೆಂಗೆ ಓಡ್ದ ನೋಡಿ. ಟೈಮೇ ಸರಲ್ಲ ಸ್ನೇಹಿತರೆ. ಬರೀ ಪಟ ಇದಿಟ್ಟು ಕೆಲಸ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ರೀ. ಶ್ರಾವಣಿ ಜಕ ಮಾಡಿಸ್ತೀನಿ, ನಾ ಜಕ ಮಾಡ್ತೀನಿ ನೀರು ಒಲೆ ಹಚ್ಚಿ. ಶ್ರಾವಣ ಮುಕ್ಕೊಂಡು ನಾನು ಒಳಗೆ ಸರ್ ಮುಕ್ಕೊಳ್ಳ ನೋಡಿ. ಬಿದ್ದನಂದ್ರೆ ಏನು ಮಾಡ್ತಾನ ನೋಡಿ ಸ್ನೇಹಿತರೆ. ಎಲ್ಲ ಕೆಲಸ ಮುಗ್ದೈತಿ. ಈಗ ಶ್ರಾವಣಿ ಕೂಡ ಸ್ಕೂಲ್ಗೆ ಹೊಂಟ. ನಂದು ಜಾಕ ಆಗೈತೆ. ಶ್ರಾವಣ ಒಬ್ಬ ಬಾಕಿ ಅದ ನೋಡಿ. ನೀರು ಬೈದು ನೀರು ತುಂಬಾಕತ್ತೀನಿ. ಈ ಸಹ ಶ್ರಾವಣ ಜಾಕ ಮಾಡಿಸಿ ಅವಾಗ ಒಂದಿಟ್ಟು ಊಟ ಮಾಡಿಸಿ ಅವನು ಸ್ಕೂಲಿಗೆ ಕಳಿಸ್ಬೇಕು. ಇನ್ನು ಮಲ್ಕೊಂಡನ ಹೊಂಟೆವ ಸ್ಕೂಲಿಗೆ. ಓಯ್ ಬಾ ಹುಷಾರು ನೋಡು. ಆ ರಿಬ್ಬೆನ್ ಬ್ಯಾಗ್ನ ಇಟ್ಕೋ. ಅಲ್ಲಿ ಯಾರಕ್ಕೆ ನಂಗೆ ಹೂವನ ಕಟ್ಟಕ್ಕೆ ಬಂದು ನೋಡ್ರಿ ರಿಬ್ಬೆಂದು. ಬರ್ರಿ ಎಲ್ಲ ಮನೆ ತುಂಬ ಹೆಂಗೆ ಓಡಿ ಶ್ರಾವಣಿ ವರ್ಷೋಣದು ಹೋಗೋದು ಬಿಡೋದ್ರಿ. ಇಲ್ಲೇ ತಲೆ ಇಕ್ಕಿದ್ನಕಿಗೆ ನೋಡಿ ಸ್ನೇಹಿತರೆ. ಶ್ರಾವಣ್ ಕುಮಾರ್ನ ಎಬ್ಬಿಸಿ ಜಾಕ ಮಾಡಿಸಿ ಕುಂದರ್ಸಿನಿ. ದೇವ್ರಿಗೂ ಹೋಗಿ ಬಂದ್ವಿ. ಶಾನ್ ಮತ್ತೆ ಹೋಗಿ ಅಲ್ಲಿ ದಾದಾರ ಮನೆಗೆ ಹೋಗಿದ್ವಿ. ಡಾಕ್ಟರ್ ಅದಾರಿ ಅವರು. ಇವತ್ತಿನಾಗ ಆಗಲ್ಲಮ್ಮ ನಮ್ಗೆ ಪಂಚಭೂತ ಅಂತ್ರಿ. 1 ಗಂಟೆಗೆ ರಾತ್ರಿ 10 ಗಂಟೆಗೆ ಫೋನ್ ಹಚ್ಚಿ ರಾತ್ರಿ ಹೇಳಿದ್ರೆ ಬೆಳಗ್ಗೆ ಪೂಜೆ ಮಾಡಾಗ ಚೀಟಿ ರೆಡಿ ಮಾಡಿ ಇಟ್ಟಿರ್ತಾರ ಅಂತ. ನಾನು ಏನೂ ಹೇಳಿಲ್ಲ. ಬೆಳಗ್ಗೆ ಹೋಗ್ಬಿಟ್ಟಿನಿ. ಕಟ್ಟಲ್ಲ ಅಂತ್ರಿ. ಮೊದಲು ಪಾನೇಶ್ವರ್ ಇದ್ರು ಸ್ನೇಹಿತರೆ. ಇಲ್ಲಿ ಊರಾಗ ಕಟ್ತಿದ್ರು. ಅವ್ರು ಮುದ್ದೆ ವಾದಾಗದಾರ ಅಂತ. ಅದರ 1ಕ್ಕೆ ಪಂಚಭೂತ ಅಂತ ಹೋಗಿ ಚೀಟಿ ಕಟ್ಸ್ಕೊಂಬರ್ಬೇಕು. 1 ಅನುರಾಗನ ಶ್ರಾವಣ ಜಾಕ ಮಾಡಿ ಕುಂತಾನ್ರಿ. ಇದೇ ಅಂಗಿ ಮ್ಯಾಗ ಕರ್ಕೊಂಡು ಹೋಗ್ತು ನೋಡಿ ಶ್ರಾವಣನ. ಹಾಯ್ ಮಾಡಪ್ಪಜ್ಜಿ. ಗುಡ್ ಮಾರ್ನಿಂಗ್ ಹೇಳು. ನಾಷ್ಟ ಮಾಡಮ್ ಬರ್ರಿ. ಏನು ಮಾಡ್ಯಾರಿ ನಿಮ್ಮ ಮಮ್ಮಿಯರ್ ನಾಷ್ಟಕ್ಕ? ಕೆಮ್ಮೊಂದು ಅಂತಾರೆ ಅವಲ್ ನೋಡಿ. ದೋಸೆನೇ ಮಾಡಿ ನೋಡಿ ಸುಮ್ಮನೆ ಇವತ್ತು. ಏನು ಮಾಡಿಲ್ರಿ. ಅದು ಎಣ್ಣೆ ಹಚ್ಚಿಲ್ಲ ದೋಸೆ ಹಂಗೆ ಮಾಡೇನ್ರಿ. ದೋಸೆ ಇಟ್ಟು ಖಾಲಿ ಹಾಕ್ತೀನಿ ಸ್ನೇಹಿತರೆ. ನಾನು ನೆಕ್ಸ್ಟ್ ಆಗೈತ್ರಿ. ಇನ್ನೂ ಒಂದು ಆಗತ್ತೆ ರೀ. ಬಂದ್ ಮಾಡಿದ್ರಿ ಸಾಕು. ಒಂದು ತಿನ್ನೋದಾಗ ಒದ್ದಾಡ್ತಾರೆ ಸ್ನೇಹಿತರೆ. ಗಡ್ ಚಟ್ನಿ ಮಾಡೀನಿ. ಈಗ ನಾಷ್ಟ ಮಾಡಿಸ್ತೀನಿ ರೀ ಅಪ್ಪಾಜಿ. ಗಡ್ ಚಟ್ನಿ ಮಾಡಿ ಬಂದು ಬದ್ನಿಕಾಯಿ ಪಲ್ಯ ರೊಟ್ಟಿ ಮಾಡ್ಬೇಕ್ರಿ ನೋಡಿ. ತಗೋರಿ ನಾಷ್ಟ ಮಾಡ್ರಿ ಕೊಡ್ರ. ಬರ್ರಿ ನಾವು ನಾಷ್ಟ ಆಗಿ ಕೊಟ್ಟೆ. ಅವನಲ್ರಿ ನಾವು ಉಣಿಸಿ ನಾನು ಮುದ್ದೆ ಬಳಕೆ ರೆಡಿಯಾಗಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ನಿಂದ ಹಾಕಿ ತೋರ್ಸ್ಕೊಂಡು ಚೀಟಿ ಕೊಡ್ಸ್ಕೊಂಡು 2 ಪಾರ್ಸಲ್ ಹಾಕಿ ಬರೋ ಬಾಯಪ್ಪ. ಮತ್ತು ನಿಮ್ಗೆ ಆರಾಮಾಗಲ್ಲ. ಹಿಂಗಾದ್ರೆ ಸೊಳ್ಳೆ ಬಿಡಬಾರ್ದ್ರಿ. ಸುಮ್ಮನೆ ಜ್ವರ ರಾತ್ರಿ ಬರಾಕತ್ತಾವ. 3-4 ದಿನ ಆಯ್ತು. ಕೆಮ್ಮನು ಕಮ್ಮಾಗವಲ್ದು. ಸ್ವಲ್ಪ ದವಾಖಾನೆಗೆ ತೋರ್ಸ್ಕೊಂಡು ಚೀಟಿ ಕಳ್ಸ್ಕೊಂಡು ಬಂದುಬಿಡ್ತೀನಿ ನೋಡಿ. ಹೆಂಗೆ ಕೆಮ್ತ ನೋಡಿ. ಪುರ್ಸೊತ್ತಿಲ್ಲರ ಕೆಮ್ತ ನೋಡಿ ಸ್ನೇಹಿತರೆ.
ನೋಡಿ ಸ್ನೇಹಿತರೆ, ಮುದ್ದೆ ಬಳಕೆ ಹೋಗಕ್ಕೆ ನಾನು ಶ್ರವಣ ತಯಾರಾಗೀವಿ. ಇದನ್ನ ತೊಗೊಂಬರ್ತೀವಿ ಸೀರೆ. ಟೀಚರಾಗಿ ಹೋಗಿ ತರಕ್ಕೆ ಟೈಮ್ ಇಲ್ರಿ ಈಗ. ಅದ ರಗಡ್ ಸೀರೆ ಬದೋ ತರೋಕ್ಕಾಗಲ್ಲ. ಈ ಟೈಮು 10:16 ಆಗೈತಿ. ಹೋಗುಂಬರಿ ಹೋಗಿ ಒಂದು 2 ಆರ್ಡ್ರ್ ಹಾಕಿ ಶ್ರಾವಣ ಚೀಟಿ ಕಳ್ಸೊಂದು ದವಾಖಾನೆ ತೋರಿಸ್ಕೊಂಡು ಬಂದು ರಾತ್ರಿ ಅಂದ್ರೆ ರಾತ್ರಿ ಉರಿ ಬರಬಾರ್ದು. ಟೈಮ್ ಇಲ್ಲ, ಟೇಬಲ್ ರಾತ್ರಿ ಉರಿ ಬರ್ತಾವ್ರಿ. ಹುಡು ಬಡ್ಬಿಡ್ಸೋದು ನನಗೆ ಮಾತ್ರ ಬೇಸರ ಆಗ್ಬಿಟ್ಟೆ ಸ್ನೇಹಿತರೆ. ಬರೀ ಹೇಳೋದಾಗೈತೆ, ದವಾಖಾನೆ ಮುಂದೆ ಹೋಗೋವಲ್ಲಾಗೆ ತೋರ್ಸೋವಲ್ಲಾಗಿ ನಾನು. ಅದು ಏನಾಗೈತೆ ಇಲ್ಲ ಅಲ್ಲಿಗಂತೆ ಕುಂತೀನಿ. 2-3 ದಿನ ಆಯ್ತು. ಇವಾಗ ಬರೀ ಹೋಗಿ ತೋರ್ಸೊಂಬರ್ನಿ ಏನಂತ ಏನು ನೋಡೋಣ. ಬಸ್ ಹೋಗೈತೆ ಐತೆ ಗೊತ್ತಿಲ್ಲ. ಹೋಗುಂಬರಿ ಅಲ್ಲಿ ಹೋಗಿ ಗೊತ್ತಾಯ್ತು. ಮತ್ತು ಅಲ್ಲಿ ಹೋಗಿ ಚೀಟಿ ಕಟ್ರ ಮನ್ಯಾಗ ವಿಡಿಯೋ ಕಂಟಿನ್ಯೂ ಅಲ್ಲಿ ರಾಘವೇಂದ್ರ ಗುಡಿ ತಾಕಾಗೈತೆ ಅಂತಾರೆ ಅವ್ರ ಮನೆ. ನಮ್ಮೂರನವ್ರಿ ಅಲ್ಲೇ ಅದಾರೆ ಅವ್ರು. ಮತ್ತು ಇಲ್ಲೇ ಕಟ್ತಿದ್ರಿ ಚಿಂತಿಲ್ಲ. ಸಂಜೆ ಮುಂದೆ ಹೋದ್ರೆ ಕಟ್ಟಿ ಬಿಡ್ತಿದ್ರು ಸ್ನೇಹಿತರೆ. ಟೆನ್ಷನ್ ಇದಿಲ್ರಿ. ನಾ ಎಷ್ಟು ಬರೀ ಕಟ್ಸ್ಕೊಂಬಂದು ಶ್ರಾವಣಿಗೆ ಆರಾಮಾಗಿತ್ತು ರೀ. ಏನು ಮಾಡೋದ್ರಿ ಈಗ ಅವರು ಪಾಪ ಮುದ್ದೆ ಭಾಳದಾರ. ಅವ್ರದ್ದು ಭಾಳ ಕಷ್ಟ ಸ್ನೇಹಿತರೆ. ಯಾಕಂದ್ರೆ ಒಬ್ಬನೇ ಮಗ ರೀ, ಒಬ್ಬಕ್ಕೆ ಮಗಳಿದ್ಲು. ಮಗಳು ಮದುವೆ ಮಾಡಿ ಕೊಟ್ಟಾರಿ. ಮಗ ತೀರ್ಕೊಂಡನ್ರಿ ಮಗ ಒಬ್ರಿಗೆ. ಹಿಂಗಾಗಿ ಊರ ಬಿಟ್ಬಿಟ್ರು ನೋಡ್ರಿ ಅವರು. ಪಾಪ ರೀ ಒಬ್ಬ ಮಗ ಅಂದ್ರೆ ಮತ್ತು ಮಗಳು ಲಗ್ನ ಮಾಡಿಕೊಟ್ರೆ ಮಗ ಒಬ್ಬನೇ ಅಂದ್ರೆ ಅವ್ರಿಗೆ ಹೆಂಗಾತೋ ಇಲ್ಲ ಊರಾಗ ಇಲ್ರಿ. ಮೊದಲು ಇಲ್ಲೇ ಊರಾಗಿದ್ರಿ. ಪಾಪ ಸಣ್ಣ ವಯಸ್ಸು ರೀ, 21-22 ವಯಸ್ಸು ಇದ್ರಿ. ಅಣ್ಣ ತೀರ್ಕೊಂಡ. ಭಾಳ ಬೇಜಾರಾಗುತ್ತೆ ರೀ. ಅಪ್ಪ ತೀರ್ಕೊಂಡ. ನಾನು 29 ರೀ. 21-22 ವಯಸ್ಸು ಇದ್ದಂತ ನೋಡಿ. ಮದುವೆ ವಯಸ್ಸು ಬೈದೇನೆ ರೀ. ಶುಗರ್ ನೋಡಿ, ಶುಗರ್ ದಾಳಿ ಹೊಡಿಲಿ. ಶುಗರ್ ಎಲ್ಲರಿಗೂ ಕಾಡುತ್ತೆ ಸ್ನೇಹಿತರೆ. ಹಿಂಗಾಗಿ ಅವರು ಊರು ಬಿಟ್ಟು ಮುದ್ದೆ ರೀ. ಮುದ್ದೆದಾಗೂ ಮನೆ ಐತಂತ್ರಿ ಅವ್ರದ್ದು. ರಗಡು ಶ್ರೀಮಂತರದಾರಿ. ಎದಕ್ಕೆ ಬಂತ್ರಿ ನೋಡಿ. ಮಗ ಇಲ್ಲ, ಮಗನ ಚಿಂತೆ ಭಾಳ ಐತ್ರಿ ಅವ್ರಿಗೆ. ಒಳ್ಳೇದು ಮಾಡ್ಯಾರಲ್ರಿ. ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದಾಗ ನೋಡಿ ಸ್ನೇಹಿತರೆ. ಒಳ್ಳೆ ಕೆಲಸ ಮಾಡ್ತಾರೆ ಅವ್ರು. ಚೀಟಿ ಕಟ್ಟೋದು ಯಾರಿಗಾರ ಕಿವಿಲೇ ಕೇಳಲ್ರಿ. ಹಂಗೈತ್ರಿ ಮುತ್ಯಾರ ಅಂದ್ರೆ ಇದು ಚೀಟಿ ಕಟ್ತಾರ. ಮತ್ತು ಗುರುಗಳು ಹೇಳ್ತಾರ ಇಂಥದ್ದು ಲಗ್ನ ಗಟ್ಟಿ ಮಾಡು ಇಂಥವು ಏನಾರ ಕಾರ್ಯಕ್ರಮಗಳಿದ್ದು ಅಂದ್ರೆ ಅವರೇ ಹೇಳ್ತಾರೆ. ಅಪ್ಪ ತೀರ್ಕೊಂಡಿಂದ ಈಗ 1 ವರ್ಷ ಆತ್ರಿ. ಅವ್ರು ಊರು ಬಿಟ್ಟು ಅಲ್ಲೇ ಮುದ್ದೆ ಬಳದಾರ. ರಾಘವೇಂದ್ರ ಗುಡಿ ತಾಕೈತೈತ್ರಿ. ಮನೆ ಕೇಳ್ಕೊಂಡು ಹೋಗಿ ಕಟ್ಟಿಸ್ಕೊಂಬರ್ತೀನಿ ರೀ. 2 ಆರ್ಡ್ರ್ ಹಾಕ್ಬೇಕಂತ ತೊಗೊಂಡಿನಿ. ನಾ ಆರ್ಡ್ರು ಅದಾವ್ರಿ ಇನ್ನೂ ಅಮೌಂಟ್ ಅದಾವು. ಅವೆಲ್ಲ ಇರಲಿ. ಇವಿಷ್ಟು 2 ಸೀರೆ ಆರ್ಡ್ರ್ ಹಾಕ್ಕೊಂಡು ಹೋಗಿ ಬರೋಂಬರಿ. ನೋಡಿ ಶ್ರವಣ್ ಕುಮಾರನ್ನ ದವಾಖಾನೆ ತೋರಿಸಿದ್ಯಾ. ಪೇಪಿ ಮನೆಗೆ ತೊಗೊಂಬಂದ್ಯಾ? ತಗೊಡ್ಬೇಕಿಲ್ಲ. ಸರ್ಕಾರ ದವಾಖಾನೆ ಮುಂದೆ ನೋಡಿ ಸ್ನೇಹಿತರೆ, ಕಾಣ್ತಿರ್ಬೇಕು. ತೋರ್ಸ್ಕೊಂಬಂದೀನಿ. ಎಣ್ಣೆ ಗುಳಿಗೆ ಕೊಟ್ಟಾರೆ. ಬಿಸಿಲು ಐತೆ ನೋಡಿ. ಬಸ್ ಬಂತ ಮುದ್ದೆ ಬಾಕ್ ಹೋಗ್ಬೇಕು ರೀ. ಕುಂತೀನಿ ಚೀಟಿ ಮಾಡಿಸಿದ್ದು. ಗೋರ್ಮೆಂಟ್ ಆಸ್ಪತ್ರೆಗನ ಆರಾಮಾಗತ್ತೆ ಬಿಡ್ರಿ. ಇನ್ನೊಂದು ಗುಳಿಗೆ ಕ್ರೀಮ್ ಬರ್ದಾರೆ. ಹೋಗುತ್ತಪ್ಪಾಜಿ ಬಾ ತಗೊಡ್ಕೊ. ಕ್ರೀಮ್ ಬರ್ದಾರ. ಅಲ್ಲಿ ಹೊರಗೆ ತೊಗೊಂಡಾರಿ. ಅಲ್ಲಿ ಇಲ್ಲಂತ ಕ್ರೀಮು ತೋರ್ಸೋ ಹೊಂಟಿ. ಎಷ್ಟೋ ಮಂದಿ ಸರ್ಕಾರ ದವಾಖಾನ್ಯಾಗ ಆರಾಮಾಗಲ್ಲ ಅಂತಾರ. ಅಲ್ಲಿಯೂ ಆರಾಮಾಗುತ್ತೆ ರೀ. ಬಾ ಅಪ್ಪಾಜಿ ಹೋಗೋಣ್ರಿ. ಬಸ್ ಬಂದೈತೆ ಬಿಟ್ಟೈತೆ ಗೊತ್ತಿಲ್ಲ ನೋಡಿ ಸ್ನೇಹಿತರೆ. ಸರ್ಕಾರ ದವಾಖಾನೆ ಅಂತ ಇದಕ್ಕೆ ಬಂದು ನೋಡಿ. ಪೋಸ್ಟಿಗೆ ಕಂಡಪಟ್ಟಿ ದೂರ. ನಮ್ಮ ಊರೊಳಗೆ ಸರ್ಕಾರ ದವಾಖಾನೆ ಐತೆ. ಇದು ಬಿಜಾಪುರ ರೋಡಿ ಲಾಸ್ಟ್ ಪೋಸ್ಟ್ ಆಫೀಸ್ ಐತ್ರಿ. ಕಂಡಪಟ್ಟಿ ದೂರ. ಶ್ರವಣ ಹೆಂಗತ್ತಕತ್ತೊಡಿ ಕಿತಾಪತಿ ಮಾಡಾಕತ್ತಾನ. ನಾನು 2 ಸೀರೆ ಪೋಸ್ಟ್ ಹಾಕಿ ಹೊರಗೆ ಬಂದಿದ್ದೆ. ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ನೋಡಿ. ಇಲ್ಲಿನೂ ಕಾಗದ ಪತ್ರ, ಬ್ಯಾಂಕ್ ಅಕೌಂಟ್ ಮಾಡಿಸೋದು ಎಲ್ಲ ಮಾಡಿಸ್ತಾವ್ರಿ. ಇದು ನಮ್ಮೂರು ಮುದ್ದೇಬಾಳ ಬಸ್ ಸ್ಟ್ಯಾಂಡ್ ನೋಡಿ ಸ್ನೇಹಿತರೆ. ಇಲ್ಲಿ ಬಂದೆ. ಇವಾಗ ಊರಿಗೆ ಹೋಗ್ಬೇಕು ನೋಡಿ ಸ್ನೇಹಿತರೆ. ಶ್ರವಣ್ ಕುಮಾರ್ನ ಚೀಟಿ ಕಟ್ಸ್ಕೊಂಡು ದವಾಖಾನೆ ತೋರಿಸ್ಕೊಂಡು ಪೋಸ್ಟಿಗೆ ಹೋಗಿ ಬಸ್ ಸ್ಟ್ಯಾಂಡ್ಗೆ ಬಂದೀನಿ ರೀ. ಬಸ್ ಇಲ್ಲ. 12:30 ಟೈಮ್. 12:30 ಎಷ್ಟು ಗದ್ದಲ ಐತೆ ನೋಡಿ ಬಸ್ ಸ್ಟ್ಯಾಂಡ್. ನಮ್ಮ 3 ಬಸ್ ಇಲ್ಲೇ ಅಂದಿರ್ತಾರೆ. ಈ ಕಡೆ ಕುಂತೀನಿ. ಬಸ್ ಸ್ಟ್ಯಾಂಡ್ ಆ ಕಡೆ ಐತೆ. ನಾ ಕುಂತಿದ್ದು ಈ ಕಡೆ ಕುಂತೀನಿ. ಆಟೋ ಸ್ಟ್ಯಾಂಡ್ ಚಪ್ಪಲ್ ಕಳ್ಕೊಂಬಂದು ನೋಡಿ. ಎಲ್ಲೇ ಬಿಟ್ಟು ಎಲ್ಲಿ ಬಿಟ್ಟು ಒಂದು ಚಪ್ಪಲು. ನಾಷ್ಟ ಮಾಡಿದಿ? ಏನು ಮಾಡಿದಿ ನಾಷ್ಟ? ಏನು ಮಾಡಿದಿ? ಇನ್ನು ಬಸ್ 1 ಗಂಟೆಗೆ ಬರ್ತೈತೆ ರೀ. ಮತ್ತು ಮನೆಗೆ ಹೋಗಿಂದ ವಿಡಿಯೋ ಮಾಡ್ತೀವಿ ನೋಡಿ ಸ್ನೇಹಿತರೆ. ಬಸ್ ಸ್ಟ್ಯಾಂಡ್ ನೋಡಿದ ಯಾಕಡೆ ಹೋದಂತೀನಿ. ಪುಟ್ಟಕ್ಕ ಹೋಗಿ ಚಾಯ್ ತಮ್ಮಗ ನೋಡಕತ್ತಿ ಹೋಗ್ಯವ. ಈ ಬಂದಿ ಬರದ. ಯಾಕೆ ಬಸ್ ಹೋತಲ್ಲ ನೀನು ಹೆಂಗೆ ಮಾಡಕ್ಕೀಗ? ಮೂರಕ್ಕ ಅಯ್ಯ ಸೀರೆ ಯಾರ ಕೈ ಕೊಟ್ಟಿ ಕಿಲಿ? ರೋಬಿ ರೀ ಅದು. ಅದಕ್ಕೆ 20 ಇವ್ ಕಸಿದ್ಯಾ ಮನ್ಯಾಗ ಹೋಗಂತ ಹೇಳಿ. ಮತ್ತ ಇಲ್ಲಿ ಚಿನ್ನ ಚಾವಿ ಯಾರ ಕೈ ಕೊಟ್ಟಿ?
ಏಟಂತ ಅಂಟಿ ಅದಕ್ಕ ಚಿಮಿಟಿ ಇದ್ದೊಂದು ಏನ್ ಮಾಡ್ತೀಯ ಅಂಟಿ? ನೋಡಿ ಸ್ನೇಹಿತರೆ, ಮುದ್ದೆ ಬಾಳ ಅಂತ ಬಂದೆ, ಅಕ್ಕೋರು ಬಸ್ಸಿ ಹೋರಿದ್ರು ಕುಂತ ನೋಡಿ. ನೀ ಏನ್ ತೋತಿ ಪುಟ್ಟ ಈಗ? ಆ ಪುಟ್ಟಕ್ಕ ಆ ರೋಬಿಗೆ ಎಟ್ಟ ಅಂಜಾರ ನೋಡ ಯವ್ವ. ಅದು ಏನು ಮಾಡಲ್ ಬೇ. ಬಾ 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 ರೋಬಿ ಹುಡುಗ ಹಾಯ್ ಓ ಏನು ಹುಡುಕ್ತಾ ಪುಟ್ಟಿ ಕೈ ಬಿಟ್ಟು ನಂಗೆ ಪುಟ್ಟ ಏನು ತೊಗೊಳಕೀಗ? ಯಾಕ 10 ರೂಪಾಯಿ ಟಿಕೆಟ್ ಪ್ಯಾಕೆಟ್ ತೋತ್ ನೋಡ ಇಷ್ಟಿನಿಲ್ಲ 15 ರೂಪಾಯಿ ಮಾ ಕೊಡ್ಯಾಕ ವಿಡಿಯೋ ಮಾಡ್ತೀನಿ. ಅದು ಯೂಟ್ಯೂಬ್ ಚಾನಲ್ ಐತೆ, ನೀ ಎಲ್ಲ ಕಡೆ ಮಾರಕ್ ಹೋಗು, ನೀ ಪರಿಚಯ ಮಾಡ್. ಸಾನ ಏನು ತಗೊಳ್ಳ? ಏಯ್ ತಗೋರ ಪಾಪ ಇಳಿಸ್ಕೇರಿ ನೋಡಿರಿ ಏನ್ ಮಾಡ್ತೀನಿ ಅಲ್ಲ ತಗೋ ಏನ್ರ ಇಳಿಸ್ಕೇರಿ ಪಾಪ ಹಂಗ ಬಾ ದೊಡ್ಡಿಲ್ಲ ನೋಡಿ ಯಾವ ಚಾಯ್ಸ್ ಮಾಡಿ ಉದ್ದಂತ ನೀನ್ ಪುಟ್ಟ ನಿನ್ನೆ ಉದ್ದಂತ ನೀನಿಲ್ಲ ನಿನ್ನ ಗುಂಡ ಚಂದಿಲ್ಲ ದೊಡ್ಡ ಬಾಳದಾವು ಅದಕ್ಕೆ ಸಾರ ನೋಡಿ ದೊಡ್ಡ ಬೇಡದು ಅಲ್ಲಿಂತು ಸಾದಾ ರಗಡದ. ಹಾಯ್ 20 ರೂಪಾಯಿ ಅವು ನಾವು ತಗೋ ಬೇಡ ಇದನ್ನ ತಗೊಂಡು ಹೇಳಿದ್ದು ಮ್ಯಾಗಿನ ಬೇಡ ಬಿಡು ಸಣ್ಣದಲ್ಲ ನೀನು ತಂದೆ ಸಣ್ಣ ಮ್ಯಾಗಿನ ಮ್ಯಾಗಿನ 20 ರೂಪಾಯಿ 10 ರೂಪಾಯಿ ಕೊಡೋಂಗ್ ಕೊಡ್ಲಿಲ್ಲ ನಮ್ಗೊಂದು ಕೊಡೋ ಬೇಕಾ ತಗೋ ಬೇಕಾ ಪ್ಯಾಕೆಟ್ 10 ರೂಪಾಯಿ ಅದೇ ಹಂಗಾರ ಅಕ್ಕ ಸಾಳಿದಾರದು ಏಟು 5 ರೂಪಾಯಿ ಹಿಡ್ಕೊಂಬ ಆಂಟಿ ತಾಳಿದಾರ ಐತಿ ತಗೋ ಎಣ್ಣೆ ಹಚ್ಚಿ ತಗೋ ಆಂಟಿ ಚಲೋ ನಾ ತೊಂದು ನೋಡು ಮುದ್ದೆದಾಗ ತಂದಿ ನಾನು 15 ರೂಪಾಯಿ ಕೊಡ್ತಾ ಇದ್ನಿ ಆದ್ರೆ ಸಣ್ಣ ಐತಿ ದಪ್ಪ ಐತಿ ದಪ್ಪ ಇದ್ದಂಗೆ ಐತಿ ಅದು ಕಾಯಿ ಬಿಟ್ರಿ ಮುಗೀತ್ ನೋಡು ಏ ಬಾಳೆಹಣ್ಣು ಕೊಟ್ಟವ ಸಂಜೆ ಹಿಂದಕ್ಕ ಸರಿ ಚಂದ ಬರಲ್ಲ ಹಿಡ್ಕೊಂಡು ಫೋಟೋ ಹೊಡಕ್ತೀನಿ ಇಬ್ರು ನಿಂದ್ರೇ ಸಂಜೆ ಬಾಳೆಹಣ್ಣು ಕೊಡ್ ನನಗ ಸಾಲಿ ನಾ ಹೋಗಿನಿ ನೀ ಹೋಗಿ ಸಾಲಿಗಿ ಏಯ್ ನೀ ತಿನ್ಬಾರ್ದು ನಿಂಗೆ ಆರಾಮಿಲ್ಲ ಸರಿ ಪಾಪ ಸಾಲಿ ಹೋಗ ದಣದ ತಿಂತ ಹಾಕಿ ಸಾನ ಎಷ್ಟು ರೂಪಾಯಿ ವ್ಯಾಪಾರ ಮಾಡಿದಿ ತಗೋರಿ ಹುಡ್ರೆ ಚಂದ ನೋಡು ಟಿಕ್ಳು ಪಾಕೆಟ್ ಅವೆಲ್ಲ ಕ್ಲಿಪ್ ಅವು ಸನ ತಗೊಂಡ್ಯಾ ಸಂಜೆ ಕೊಟ್ಲ 10 ರೂಪಾಯಿ ಸಂಜಾವ 10 ರೂಪಾಯಿ ತಗೊಂಡ್ರ ಏನಂತ ಸಂಜ ಅದು ಏನದು 10 ರೂಪಾಯಿ ಅದು ನಮ್ಮ ಮನ್ಯಾಗ ಇದ್ದಲ್ ಪುಟ್ಟ ಅದು 20 ರೂಪಾಯಿ ಎಲ್ಲ ಬೇಕಾದಂಗೆ ಕಡಿ ಬನ್ನಿ ಮುದ್ದೆದ ಹಂಗ ಕೊಡ್ತಾರ ಸಂಜಾಗ ಐಲೇರ ಏ ಐಲೇರ ಇಲ್ಲ ತೊಯ್ದು ರೋಬಿ ಎಷ್ಟು ಮಾಡ್ತೈತಿ ನೋಡು ಪುಟ್ಟ ರೊಕ್ಕ ತಂದು ಕೂಡ ಅಕ್ಕ ಪಾಪ ಹೋತ ಏನಂತ ಏನಂತ ಸಂಜೆ ಸ್ನೇಹಿತರೆ ಮನೆ ಮುಂದೊಂದು ದಮ್ ಕುಂತು ಮತ್ತೆ ಇಲ್ಲಿ ಪುಟ್ಟಕ್ಕರ ಕಟ್ಟಿ ಕುಂತಿನ ಕ್ಯಾರಿ ಬತ್ತ ಒಳಗೆ ಹೋಗಿ ನೋಡಿ 2:30 ಟೈಮು 1:00ಗೆ ಬಂದೀನಿ ನೋಡ್ರಿ ಪುಟ್ಟಕ್ಕ ನಮ್ಮ ಶ್ರಾವಣ ಚಾವಿ ತೆಗೆದು ಸೈಕಲ್ ತೊಗೊಂಡು ನೋಡಿ ಅಲ್ಲಿ ಕಾಣ್ತಿರ್ಬೇಕು ಶ್ರಾವಣ ಸೈಕಲ್ ತೊಗೊಂಡು ಎಣ್ಣೆಗಳಿಗೆ ಕೂಡ ಮುಕ್ಕೊಂಡಾಕತ್ತಿ 2:30ಗೆ ಟೈಮ್ ಬರ್ರಿ ಮನ್ಯಾಗ ಕೂತೀನಿ
ಎರಡು 25 ಪುಟ್ಟಕ್ಕ ಟೈಮ್ ಬಾ ಏನು ಆರ್ಡ್ರ್ ಬಂದು ನೋಡು ತಂಬಲೆ ನಾ ಬಟ್ಟೆ ಬಾಂಡ್ಯದ ಪುಟ್ಟರನು ನೀರು ಬೈದು ಪುಟ್ಟಕ್ಕ ನನಗೆ ಗೊತ್ತಿಲ್ಲ ಸೈನಿರ ನೀರು ಕುಡಿದು ನೋಡಿದಿ ಪುಟ್ಟ ಇದು ಏನಿರ್ಬೇಕಂತ ಪಾರ್ಸಲ್ ಯಾರ್ದು ಪುಟ್ಟಕ್ಕೆ ನಿಂದ ಮಾಡಿದ್ನಿ ಓಪನ್ ಮಾಡೋದು ಬೇಡವ ಅಭಿಷೇಕ್ ಅಂತ ತಗೋ ಮಾಮ ಹೊಡಿತಾರೆ ಹೋಗಿ ಇಟ್ಟು ಹೋಗು ಮನ್ಯಾಗ ಇಟ್ಟು ಬಾ ಅಮ್ಮಂಗೆ ಕೊಟ್ಟು ಬಾ ಬರ್ರಿ ಮತ್ತೆ ಸಿಗ್ತೀನಿ ಬಟ್ಟೆ ಬಾಂಡೆ ಮಾಡಬೇಕು 2:30 ಐತಿ ನೋಡಿ ಸ್ನೇಹಿತರೆ ಟೈಮು 4:14 ಆಯಿತು ಒಳ್ಯಾಕೆ ಬಂದು 2:30 ಆಗಿತ್ತು ರೀ ಬಂದು ಶ್ರವಣಿಗೆ ಊಟ ಮಾಡಿಸಿ ನಾ ಊಟ ಮಾಡಿ ಎಲ್ಲ ಬಾಂಡೆಗಳೇ ಮಾಡ್ಕೊಂಡು ಅಡುಗೆ ಮನೆ ಕಸ ಹುಡುಗಿ ಬಾಂಡೆ ಬಟ್ಟೆ ಎಲ್ಲ ಹಂಗೆ ಇಟ್ಟು ಹೋಗಿದ್ದೀನಿ ರೀ 10 ಗಂಟೆಗೆ ಹೋಗಿದ್ದೆ ಮುದ್ದೆ ಬಳಕ ಎಲ್ಲನೂ ಕೆಲಸ ಆಯ್ತು ರೀ ಟೈಮ್ ಈಗ ಇಷ್ಟ ಆಗಿ ಆಯ್ತು ನೋಡಿ 4:15 ಆಯ್ತು ನೋಡಿ 4:14 ಆಗಿತ್ತು ಶ್ರವಣನ ಎಣ್ಣೆಗಳಿಗೆ ಹಾಕಿ ಮನಗಿಸಿನಿ ರೀ ಈ ನೈಟಿ ಸ್ವಲ್ಪ ಹೊಲ್ಗೆ ಹಾಕೋಬೇಕು ಇನ್ನೂ ಸ್ವಲ್ಪ ಲೂಸ್ ಆಗೈತೆ ಬರ್ರಿ ಎಲ್ಲ ಕ್ಲೀನಾಗಿ ಐತೆ ನೋಡಿ ಇಷ್ಟು ಮಾಡಿದ್ರೆ ಸಮಾಧಾನ ನೋಡಿ ಇವತ್ತು ಮುಂಜಾನೆ ಕುಡಿ ನೀರು ಬಂದಿದ್ದು ರೀ ಗದ್ದಲಾಗ ತುಂಬಲೇ ಇಲ್ರಿ ಅದು ಗುಂಡಿಗೆ ಹಂಗಾಗಿ ಸ್ನೇಹಿತರೆ ಇದು ತದ್ದಾಗಿದ್ದಲ್ಲ ಅದನ್ನು ತೋರ್ಸ್ಕೊಂಬಂದೇನಿ ರೀ ದವಾಖಾನ್ಯಾಗ ಇದು ಹೊರಗೆ ಬರೋಕೆ ಕೊಟ್ಟಿದ್ರು 70 ರೂಪಾಯಿ ಅಂದರು ಹೊರಗಡೆ ಬರೋಕೆ ಕೊಟ್ಟಿದ್ರು ತೊಗೊಂಬಂದೀನಿ ರೀ ಹಚ್ಚಿಲ್ರಿ ರಾತ್ರಿ ಹಚ್ಬೇಕಂತ ಮುಂಜಾನೆ ಅದು ಜಾಕ ಮಾಡಿಸ್ಬೇಕಂತ ಇವು ಎಷ್ಟು ಎಲ್ಲ ಸರ್ಕಾರ ದವಾಖಾನೆ ಮೆಡಿಸಿನ್ ಕೊಟ್ಟಾರೆ ಕೆಮ್ಮು ಎಣ್ಣೆ ಜ್ವರದ ಗುಳಿಗೆ 2 ಥರ ಗುಳಿಗೆ 1 ಥರ ಎಣ್ಣೆ ಕೊಟ್ಟಾರೆ ದವಾಖಾನ್ಯಾಗ ಇದು ಒಂದು 70 ರೂಪಾಯಿ ಅಟ್ಟೆ ಖರ್ಚು ಮಾಡಿ ನೋಡಿ ದವಾಖಾನಿಗೆ ಹೋಗಿ ಬರ್ರಿ ಎಲ್ಲ ಕ್ಲೀನಾಗೈತೆ ಬಾಂಡೆನ ತಿಕ್ಕಿನ್ರಿ ಇಷ್ಟು ಬಾಂಡೆ ಇದ್ದು ದೋಸೆ ಹಿಟ್ಟು ಆಯ್ತು ನೋಡಿ ಖಾಲಿ ಆಯಿತು ಶ್ರವಣ ಇಲ್ಲೇ ಮನಗಿಸಿ ನೋಡಿ ಯಾಕಂದ್ರೆ ಇಲ್ಲೇ ಬಟ್ಟೆ ಬಾಂಡೆ ಮಾಡ್ತೀನಿ ಇವು ಸ್ವಲ್ಪ ಒಳಕತ್ರ ಏನಾದ್ರು ಸೌಂಡ್ ಆಗುತ್ತಂತ ಇಲ್ಲೇ ಮನಗಿಸೀನಿ ರೀ ಇವತ್ತು ಹೊಸ ಚಾನಲ್ಗೂ ಲೈವ್ ಮಾಡ್ಬೇಕಂದೆ ಆಗಲಿಲ್ಲ ಈಗಾರ ಮಾಡ್ತೀನಿ ರೀ ಒಟ್ಟು ಸಾಬೂನು ಪುಡಿಯಾಗೆ ಸ್ವಚ್ಛ ತೊಳೆದು ಹಾಕಿದ್ದು ನೋಡಿ ಬಟ್ಟೆ ಅವ ನೀನೇನು ಕಾರ್ಕೊಯ್ದು ಸ್ನೇಹಿತರೆ ಅದನ್ನು ಕೂಡ ಒಗೆದು ಹಾಕಿ ನೋಡಿ ಬರೀ ಸ್ನೇಹಿತರೆ ಮತ್ತೆ ಸಿಗೋಣ ಇನ್ನು 5:15 ಶ್ರಾವಣಿ ಬರ್ತಾಳೆ ಹಾಕಿದೊಂದಿಟ್ಟು ಏನು ರೀ ಏನು ಸಿಕ್ಕಾಪಟ್ಟೆ ಏನು ಬಿದ್ದಾವು ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕ್ಯಾರ ಏನು ಇದ್ದು ಅಂದ್ರೆ ಹುಡ್ರು ಹೇಳಿಗಲ್ಲ ಸಿಸ್ಟರ್ಸ್ ಹೊರಗ್ತಾವಂತ ಅದಕ್ಕೆ ನಮ್ಮ ಶ್ರಾವಣಿ ವೀಕ್ನಾಗ್ಯಾಳ ಸ್ವರ್ಗ್ಯಾಳ ನಾ ಎಲ್ಲ ಗುಡ್ಡಕ್ಕೆ ಹೋದಾಗ ಮಾಡ್ಕೊಂಬಿಟ್ಟು ನೋಡಿ ಏನು ಹಾಕೊಂಬಿಟ್ಟು ನೋಡಿ ಸ್ನೇಹಿತರೆ ಏನು ಮಾಡೋದು ಎಲ್ಲ ಗುಡ್ಡಕ್ಕೆ ಅನಂತ ಹಾಕಿ ಇಟ್ಕೊಂಡೆಲ್ಲ ಹುಡ್ರುಗಳು ಆಟ ಆಡಿ ಏನು ಹಾಕೊಂಡಾಡ್ರಿ ಮತ್ತೀಗ ಏನು ಮಾಡೋಕ್ಕಾಗಲ್ಲ ರೀ ಗುರುವಾರ ದಿನ ಬಳಚೂರು ಪುಡಿ ಅಂತ ಸಿಗುತ್ತೆ ರೀ ಈ ಕಡೆ ನಿಮಗೆ ಯಾರಿಗೆಲ್ಲ ಗೊತ್ತು ಹೇಳ್ರಿ ಬಳಚೂರು ಪುಡಿ ಅಂದ್ರೆ ಅದನ್ನ ಕೊಬ್ಬರಿ ಎಣ್ಣೆ ಅರ್ದು ಹಾಕಿ ಹಚ್ಬೇಕು ರೀ ಗುರುವಾರ ತರ್ಸಿದ್ರೆ ಶನಿವಾರ ಹಚ್ತೀನಿ ರೀ ಇಲ್ಲಿಕ್ಕೆ ಶನಿವಾರ ಸಂಜೆ ಆಪಡೆ ಆಯ್ತು ಶನಿವಾರ ಹಚ್ಚಿ ಆಯ್ತಾರ ತಲೆ ತುಳ್ಯಾಕೆ ಬರ್ತಾ ಸಾಲಿರಲ್ಲ ಮತ್ತು ಸಾಲಿಗೆ ಹೋದ ಮೈಗೆ ಹತ್ತದಂತಾರೆ ಅದು ರಾತ್ರಿ ಹಚ್ಚಿ ಒಂದು ಅರಿವಿ ಕಟ್ಬೇಕು ಗಪ್ಪನ ಅಂತೇಳಿ ಗುರುವಾರ ದಿನ ಸಿಗುತ್ತೆ ರೀ ಇವತ್ತು ಮಂಗಳವಾರ ಬುಧವಾರ ಗುರುವಾರ ಬರ್ರಿ ಮತ್ತೆ ಸಿಗ್ತೀನಿ ಲೈವ್ಗಾರ ಓದ್ತೀನಿ ನೋಡೋಣ ಏನಾರ ಒಂದಿಟ್ಟು ಲೈವ್ ಮಾಡ್ಕೇರಿ ಒಂದು ತಾಸು ಮತ್ತೆ ವಿಡಿಯೋ ಮಾಡ್ತೀನಿ ರೀ ಟೀಚಿಂಗ್ ಮಾಡ್ಬೇಕಂದ್ರೆ ಆಗಲಿ ನೋಡಿ ಸಂಜೆಗೆ ಒಂದೇ ರೊಟ್ಟಿ ಮಾಡಿಬಿಡ್ತೀನಿ ರೀ 2-3 ದಿನ ಅದು ರೊಟ್ಟಿ ಊಟನೇ ಉಂಡಿಲ್ಲ ನೋಡಿ ಸ್ನೇಹಿತರೆ ಶ್ರಾವಣಿದು ಶ್ರವಣಕುಮಾರ್ದು ಊಟ ಆಗಿ ಹಸಿನಿ ಕಾಣ್ತಿರ್ಬೇಕು ಅವರು ಸ್ವಲ್ಪ ಹೊರ್ಯಾಕೆ ಕಸಿನ್ರಿ ಆ ಕಡೆ ಹೋಗಿ ಬರಲ್ಲಂತ ಒಂದು ವಿಷಯ ಹೇಳೋದಿತ್ತು ಯಾವುದೇ ಒಂದು ವಿಷಯ ಹೇಳ್ಬೇಕಂದ್ರೆ ಮಕ್ಕಳು ಮುಂದಿಟ್ಕೊಂಡು ಹೇಳ್ಬೇಕು ಹೇಳ್ಬಾರ್ದು ಅನ್ನೋದು ನಮಗೂ ಇರಬೇಕು ಸ್ನೇಹಿತರೆ ಯಾಕಂದ್ರೆ ಅದು ಕೆಟ್ಟ ವಿಷಯ ರೀ ಮಕ್ಕಳು ತಲೆಯಾಗ ಕುಂತಂದ್ರೆ ಅಂಜಿದಂಗಾಗಿ ಮತ್ತು ಇದು ಮಾಡ್ತಾವಂತ ಹೇಳ್ಕೊಂಬಂದ್ಬಿಡ್ತೀನಿ ರೀ ನಾನು ಸರ್ಕಾರ ದವಾಖಾನೆಗೆ ಹೋಗಿದ್ದು ನೋಡಿ ಸ್ನೇಹಿತರೆ ಅಲ್ಲೊಂದು ಪೋಸ್ಟ್ ಮಾರ್ಟಮ್ಗೆ ಏನ ಬಂದಿತ್ತು ಸ್ನೇಹಿತರೆ ಭಾಳ ಜೀವ ಕಳ್ಳು ಚುರ್ರ ಅಂತೈತೆ ನೋಡಿ ಅದನ್ನ ನೆನೆಸ್ಕೊಂಡ್ರೆ ನಾನು ಈ ಕಡೆ ಆ ಗುಳಿಗೆ ಇದು ಶ್ರಾವಣಿಗೊಂದು ಎಣ್ಣೆ ಬಾಟ್ಲಿ ಬರೆದು ಮಲಮ್ ಎಣ್ಣೆ ಬರ್ದಿದ್ರಿ ತದ್ದಿಗೆ ಅಂತರಾಕಂತ ಈ ಕಡೆ ಬಂದೇನು ರೀ ಬರೋಣ ಆ ಕಡೆ ತೊಗೊಂಡ್ಕೇರ ಅಲ್ಲಿ ಹೋದೆ ನಮ್ಮ ಸಬ್ಸ್ಕ್ರೈಬರ್ ಇದ್ರಿ ಯಾರಾದ್ರಪ್ಪ ಮಾತಾಡ್ಸಿದ್ರು ಬರ್ತೀನಿ ತಡ್ರಿ ಇಲ್ಲಿ ಹೋಗಿ ಅಂತಂದೆ ಅವರು ಹೋಗ್ಬಿಟ್ರಿ ಹೋಗೋಣ ಅಲ್ಲಿ ಹೋಗಿ ನೋಡಿದೆ ಅವ್ರು ಎಲ್ಲಿ ಕಾಣಲೇ ಇಲ್ಲ ನನಗೆ ಅದಕ್ಕೆ ಅಲ್ಲಿ ಕುಂತೀನಿ ರೀ ನಾನು ಕುಂದ್ರನ ಹಾಕೋರು ಕುಂತಿದ್ರು ಕುಂದ್ರನಿದ್ರೆ ಏನಾಯಿತು ಏನಿಲ್ಲ ಅಂತ ಮಂದಿ ಮತ್ತು ಪೋಸ್ಟ್ ಮಾಡ್ರಿ ಮೇಡಮ್ ಅಂದ್ರೆ ಮಂದಿ ಕಂಡಪಟ್ಟಿ ಸಿಕ್ಕಾಪಟ್ಟಿ ಗಜ್ಜಿ ಮಂದಿ ಬರೋದು ನೋಡಿ ಯಾಕಕ್ಕ ಯಾವ ಊರು ಅಂದರೆ ಜಲ್ಪುರ ರೀ ನಾವು ಅಂದರು ಒಡ್ಡೋಡಿಗೆ ಅಂತ್ರಿ ಅವರು ಸೊ ಅದ್ರ ಆ ಅಕ್ಕನ ಕಾಕನ ಮಗ ಅಂತ 2 ಗಂಡು ಅಂತ ಸ್ನೇಹಿತರೆ ಆ ಕಾಕನ ಮಗ ಕಾಕರು ತೀರ್ಕೊಂಡ್ರ ಅದು ಮೊನ್ನೆ 1 ವರ್ಷ ಆಯ್ತಂತ್ರಿ ತೀರ್ಕೊಂಡು ಅವ್ರಿಗೆ ಪಾಪ ಕ್ಯಾನ್ಸರ್ ಇತ್ತಂತ ತೀರ್ಕೊಂಡರ 2 ಮಕ್ಕಳನ್ಯಾಗ 1 ಮಗನೂ ತೀರ್ಕೋತಿವತ್ತ ಪೋಸ್ಟ್ ಮಾರ್ಟಮ್ ಮಾಡಕ್ತಿದ್ರು ಜೀವ ತಾಯಿ ಹೇಳೋದು ನೋಡಿ ಅದು ನೋಡಿ ಕಣ್ಣಾಗ ಕಟ್ಟಿದಂಗೆ ಆಗಿಬಿಟ್ಟೈತೆ ನನಗೆ ಅದೇ ಒಂಥರ ಬೇಜಾರಾಗ್ಬಿಟ್ಟೆ ಸ್ನೇಹಿತರೆ ಇವತ್ತು ಬಂದು ಅದೇ ಸುಮ್ಮನೆ ಕುಂತ್ಬಿಟ್ಟೆ ನಾ ಇನ್ನೂ ಮುದ್ದಾಕೊಲ್ಲಿ ಅಂತ ನೋಡಿ ಇದೇ ಒಂಥರ ಹೆಂಗಾಗುತ್ತೆ ಮನುಷ್ಯ ಹೇಳ್ರಿ ಕಂಡಪಟ್ಟಿ ಸಾಲ ಮಾಡ್ಯಾನಂತ್ರಿ ಅಣ್ಣ ತೀರ್ಕೊಂಡು ನೋಡಿ ಅಣ್ಣ ಸಾಲ ಮಾಡ್ಯಾನಂತ ಅದು ಯಾಕೆ ಏನು ಅಂತ ಸ್ನೇಹಿತರೆ
ಅವು ಅಣ್ಣ ಕ್ಯಾನ್ಸರ್ ಆಯ್ತು ನೋಡಿ ದವಾಖಾನಿಗೆ 3 ವರ್ಷ ಏಕೊಟ್ಟು ದವಾಖಾನೆ ಅದಾನಂತೆ. ಕ್ಯಾನ್ಸರ್ ಆದ್ರೆ ಎಷ್ಟು ದವಾಖಾನೆ ತೋರಿಸಿದ್ರು ಕಾಲು ನೋಡಿ. ಇನ್ನು ಅಣ್ಣನೂ ಹಾಳ ಗುಣನೂ ಹಾಳ ಅಂತಾರಲ್ಲ, ಹಂಗೆ ನೋಡಿ ಸ್ನೇಹಿತರೆ, ಅಣ್ಣನೂ ಹಾಳ ಗುಣನೂ ಹಾಳ. ಏನು ಮಾಡೋಕ್ಕಲ್ಲ, ಆ ಜಡ್ಡಿಗೆ ಔಷಧಿನಿಲ್ಲ, ಎಷ್ಟು ಆಪರೇಷನ್ ಮಾಡ್ಸ್ಯಾರ ಅಂತ ಎಲ್ಲ ಮಾಡ್ಸ್ಯಾರಂತ. ಆದರೂ 5 ವರ್ಷ ತೀರ್ಕೊಂಡನ. ಈ 18 ವರ್ಷ ಹುಡುಗಿತ್ತಂತ್ರಿ. ಇವ 16 ವರ್ಷದವ್ರು ಇವತ್ತು ತೀರ್ಕೊಂಡವ. 18 ವರ್ಷನೊಬ್ಬ 16 ವರ್ಷನೊಬ್ಬ ಇದ್ನಂತ. 16 ವರ್ಷ ಹುಡುಗಿ ಏನು ಕೇಳೈತೆ, ಯಾವ ಫೋನ್ ಕೊಡಿಸ್ಬೇಕು, ದೊಡ್ಡ ಫೋನ್. ಈ ದೊಡ್ಡ ಫೋನ್ ಯಾಕಾರ ಬಂದವ ಅನಿಸ್ಬಿಡ್ತೈತಿ ಒಮ್ಮೊಮ್ಮೆ, ಕೊಡಿಸ್ಬೇ ಅನ್ನಂತ. ಇಲ್ಲಪ್ಪ ನನ್ನ ಕಡೆ ರೊಕ್ಕಿಲ್ಲ, ಈಗ ಹೆಂಗೆ ಮಾಡೋದು, ನೀನು ನಿಮ್ಮ ಬೇದಾಡ್ರಿ ತಾಯಿ ಒಂದಿಟ್ಟು, ತಾಯಿ ಬೇದಾಡ್ರಿ, ಯಾಕೆ ಕಷ್ಟ ಆಗೈತೆ ತಾಯಿಗೆ. ತಂದೆ ದವಾಖಾನಿಗೆ ಕಂಡಪಟ್ಟಿ ಸಾಲ ಮಾಡೀನಿ, ನೀ ದೊಡ್ಡ ಫೋನ್ ಅಂದ್ರೆ ಎಲ್ಲಿ ತರಬೇಕು, ಏನು ನಿಮ್ಮ ಅಪ್ಪ ಸಾಲನ ಹರಿಯೋಕ್ಕಾಗವಲ್ದು, ನಾ ಇಷ್ಟು ಹೆಂಗೆ ಮಾಡಿ ಹೆಂಗಿಲ್ಲ ಅಂತ ಬೇದಾಡ್ರಿ ತಾಯಿ. ಒದರಾಡ ಸಿಟ್ಟಿಗೇರಿ ಒದರಾಡಕ್ಕೆ ಹೋಗಿ ಸುಮ್ಮನೆ ನಾರ್ಮಲ್ ಅದಾನಂತ್ರಿ. ಆಯ್ತು ಬಿಡವ ನೀವು ಕೊಡಿಸ್ಲಿಕ್ಕೆ ಬಿಡವ ಅಂತ ಕೇಳಿ ಹೊಲಕ್ಕೆ ಹೋಗ್ಯಾನ ಸ್ನೇಹಿತರೆ. ಇಲ್ಲ ಅವತ್ತು ಎಣ್ಣೆಗಿನ ಕಲ್ಲಿಗೆ ಎಣ್ಣೆ ಹೊಡ್ಯಕ್ಕೆ ಹೋಗುತ್ತಂತ. ಕಲ್ಲಿಗೆ ಎಣ್ಣೆ ಹೊಡ್ಯಕ್ಕೆ ಹೋಗೋಣಪ್ಪ ನನ್ನ ತಾಯಿ ಮಗಗೆ. ಇಲ್ಲಿ ಬೇ ನಾಳೆ ಹೋಗೋಣ ಕಲ್ಲಿಗೆ ಎಣ್ಣೆ ಹೊಡ್ಯಾಕ, ಇವತ್ತು ನೀ ಕೆಲ್ಸಕ್ಕೆ ಹೋಗು ಅಂತ ತಾಯಿ ಕೆಲ್ಸಕ್ಕೆ ಕಳ್ಸ್ಯಾನ್ರಿ. ಕಳಿಸಿ ಸ್ನೇಹಿತರೆ. ಅದು ಮತ್ತು ಬರ್ತಾನೆ ಈಗ ಕಣ್ಣೊಂದು ಕಂಡಪಟ್ಟಿ ಸಾಲ ಆಗೈತಿ, ಕೆಲ್ಸಕ್ಕೆ ಹೋಗ್ಲೇಬೇಕಲ್ರಿ. ಹಿಂಗೆ ಮಕ್ಕಳು ಹಿಂಗೆ ಅನ್ಯಾಯ ಮಾಡ್ತಾವೆ ಯಾವ ತಾಯಿಗೂ ಗೊತ್ತಿರಲ್ರಿ. ಯಾವ ಮಕ್ಕಳಿಗೂ ಇಂಥ ಬುದ್ಧಿ ಬರಬಾರ್ದು ಸ್ನೇಹಿತರೆ. ನಾ ಹೇಳೋದಂದ್ರೆ, ಯಾಕಂದ್ರೆ ಎಷ್ಟು ಕಷ್ಟ ಮಕ್ಕಳಿಗೋಸ್ಕರ ತಾಯಿ ಜೀವನ ಒತ್ತಿ ಇಟ್ಟು ಮಾಡ್ತಿರ್ತಾಳೆ. ಅವೇ ಮಕ್ಕಳನ್ನ ನೋವು ಕೊಟ್ಟು ಅಂದ್ರೆ ಹೆಂಗಾಗತ್ತೆ ರೀ. ಮಕ್ಕಳಿಂತ ಪೆಟ್ಟು ಕೊಟ್ಟು ಅಂದ್ರೆ ಆ ತಾಯಿಗೆ ಹಡದ ಕಳ್ಳು ಹೆಂಗೆ ತಡ್ಕೋಬೇಕು ಹೇಳಿ ಸ್ನೇಹಿತರೆ. ನನಗೆ ಕೇಳಿ ಅಲ್ಲೇ ಕುಂತ ಮಟ್ಟಿಗೆ ಕಿತ್ತಂಗೆ ಆಗಲಿ ನೋಡ್ರಿ. ಆ ಅಕ್ಕೋರು ಹೇಳಿದರು, ಯವ್ವ ಅವ್ರ ಓವರ್ ಅಳೋದು ಮತ್ತು ಪೊಲೀಸ್ ಸ್ಟೇಷನ್ಗೆ ಹೋಗ್ತಿರೋದು ಕೇಸ್ ಯಾಕೆ ಏನೋ ತನಿಖೆ ಮಾಡೋ ನೋಡಿ ಪೊಲೀಸ್ ಸ್ಟೇಷನ್ದಾಗ. ಆ ಹುಡುಗ ಆಟ ಅಂದವ್ರಿ ಯಾರವ್ವ ಹೋಗ್ಯಾಡ್ರಿ ಇದಕ್ಕೆ ಕೆಲ್ಸಕ್ಕೆ ಹೋಗ್ಯಾಳ. ಆ ಹುಡುಗ ಏನು ಮಾಡೈತ್ರಿ, 5 ಸುಮಾರು ಹೊಲಕ್ಕೆ ಹೋಗಿ ಊರ್ಲಿ ಹಾಕ್ಕೊಂಬಿಟ್ಟೆ ಸ್ನೇಹಿತರೆ. ಊರ್ಲಿ ಹಾಕ್ಕೊಂಬಿಟ್ಟೈತಿ. ಏನು ದೊಡ್ಡ ಮಾತು ನೋಡ್ರಿ ಅನ್ನೋದು. ಒಂದೊಂದು ಮಕ್ಕಳಿಗೆ ತಾಯಿ ತಂದೆ ಬುದ್ಧಿಗಂತೆ ಹೊಡಿತಾರ ಬಡಿತಾರ. ಅವಾಗ ಮಕ್ಕಳು ಬಡಿಸ್ಕೊಂಡು ಶೆಣ್ಣೆತನ ಅಂತ ಎಷ್ಟು ಕಲಿತಿದ್ದು. ಈಗ ಮಕ್ಳಿಗೆ ಒಂದು ಮಾತು ಅನ್ನಂಗಿಲ್ಲ ನೋಡ್ರಿ. ಒಂದು ಮಾತು ಅಂದ್ರೆ ಹಗ್ಗ ತಗೋತಾವೆ, ಇಲ್ಲಿಗೆ ಎಣ್ಣೆ ಕುಡಿತಾವೆ, ಇಲ್ಲಿಗೆ ಬಾಯಿ ಬೋತಾವೆ. ಇವು 3 ಮಾತ್ರ ಹೆಚ್ಚಾಗ್ಬಿಟ್ಟೈತೆ ನೋಡಿ ಸ್ನೇಹಿತರೆ. ಆಕ್ಸಿಡೆಂಟ್ ಒಂದು, ಹಾರ್ಟ್ ಅಟ್ಯಾಕ್ ಒಂದು. ಇವು ದುರ್ಮಾನ ಭಾರಿ ಹೆಚ್ಚಾಗ್ಬಿಟ್ಟೈತಿ. ಎಲ್ಲಿ ನೋಡ್ತಿ ಹಾರ್ಟ್ ಅಟ್ಯಾಕ್ ಆಗಿ ಸಣ್ಣವ್ರಿಗೆ, ಎಲ್ಲಿ ನೋಡ್ತಿ ಆಕ್ಸಿಡೆಂಟು, ಎಲ್ಲಿ ನೋಡ್ತಿ ಉರ್ಲಾಕೊಂಡಾನ, ಎಣ್ಣೆ ಕುಡ್ದಾನ, ಬಾಯಿ ಬಿದ್ದಾನೆ. ಇಷ್ಟು ಮಾತ್ರ ಹೆಚ್ಚಾಗ್ಬಿಟ್ಟೆ ಸ್ನೇಹಿತರೆ. ನಿಮ್ಮ ಕಡೆ ಎಲ್ಲ ಹೆಂಗೈತಿ ಅಂತ ಹೇಳ್ರಿ. ಹಿಂಗಾಗಿ ಶ್ರಾವಣಿರು ಬಂದ್ರೆ ನೋಡಿ ಸ್ನೇಹಿತರೆ, ಇಂಥವೆಲ್ಲ ಮಕ್ಕಳು ಮುಂದೆ ಹೇಳೋದಲ್ಲ ಅಂತೇಳಿ ನಾನು ಅದಕ್ಕೆ ಅವ್ರ ಹೊರಗೆ ವಾಕಿಂಗ್ ಕಳ್ಸೀನಿ. ಈ ಥರ ಯಾವ ಮಕ್ಕಳು ಮಾಡಬಾರ್ದ್ರಿ. ಯಾಕಂದ್ರೆ ತಾಯಿ ಕಷ್ಟ ಅರ್ಥ ಮಾಡ್ಕೋಬೇಕ್ರಿ. ಏನೇ ತಾಯಿ ಮಾತಾಡ್ಸಾಳ ಎಲ್ಲ ಮಾಡಿ ಹುಡ್ಕ್ಯಾಡ್ಯಾರ ತಾಯಿ ಮುಂಜಾನೆ ಸಂಜಿನಾಗ ಇಳಿಲ್ಲ, ಅಲ್ಲದಾನ ಇಲ್ಲದಾನಂತೆ ಮುಂಜಾನೆ ತಾಯಿ ಕಳೆ ಹೆಂಗಾಗಿರ್ಬೇಕು ರೀ. ಅದು 18 ವರ್ಷ ಹುಡುಗ ಸಾಲಿ ಕಲಿ ಬಿಟ್ಟು ಇಟ್ಟಚ್ಚಿ ಹೊಡ್ಯಾಕ ಗಾಡಿ JCP ಹೊಡ್ಯಾಕ ಬೇರೆ ದೇಶಕ್ಕೆ ಹೋಗ್ಯಾನಂತ್ರಿ. ಸಾಲು ಭಾಳ ಆಗೈತೆ ನೋಡ್ರಿ. ಆ ಹುಡುಗ ಬಂದು ಅದು ಓಡಾಡಿ ಅದು ಎಪ್ಪು ನೋಡಬಾರ್ದು ಸ್ನೇಹಿತರೆ. ಅದು ನೋಡಿದ್ರೆಲ್ಲ ಹೈರಾಣ ಐತೆ. ಯಾವ ಮಕ್ಕಳಿಗೆ ಒಂದು ಮಾತು ಅನ್ನಂಗಿಲ್ಲ, ಬೈಯಂಗಿಲ್ಲ, ಹೊಡ್ಯಂಗಿಲ್ಲ ನೋಡಿ. ಅಂದ್ರೆ ಇದು ಇಲ್ಲ. ಬಂದಪ್ಪ ಏನು ಮಾಡಿರಿ? ಇಲ್ಲಿಂದ ಬರೋದು ವಾಕಿಂಗ್ ಮಾಡಿದ್ರೆ ಸ್ವಾಮಿ ಹೆಂಗತ್ತು ವಾಕಿಂಗ್? ಮಸ್ತ್ ಆತ. ಇವತ್ತು ಬ್ಲೌಸ್ ಸ್ಟಿಚ್ ಮಾಡ್ಬೇಕಂದೆ. ಹಾಲು ನೋಡಿ ಸ್ನೇಹಿತರೆ. ನಾಯಿ ಸಂಬಂಧ ದೊಡ್ಡದಮ್ಮತ್ತೀರಿ ಅವ್ವ ಮೇಲೆ ಕಾಡ್ಬೇಕು ಗುಂಡ್ರೆ ಬಾಯ್ ಮಾಡಿಬಿಡಲ್ಲ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ಬಾಯ್ ರೀ, ಗುಡ್ ನೈಟ್. ಯಾಕಪ್ಪ ನೀಗ ಅವ ಹೇಳಿಲ್ಲಂತ್ರಿ ಹೇಳ್ತಾನಂತ್ರಿ. ಬಾಯ್ ಹೇಳು. ಕೆಮ್ಮು ವಾಂತಿ ಬರಾಕತ್ತೈತಂತ ನೋಡಿ ಶ್ರಾವಣ್ ಕುಮಾರ. ಬಾಯ್ ರೀ, ಗುಡ್ ನೈಟ್.